ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಸ್ತೆಯಲ್ಲಿ ಬಿದ್ದಿದ್ದ ಚಿನ್ನದ ಸರ ವಾಪಸ್ ಕೊಟ್ಟ ವೃದ್ಧೆ. ಬಳ್ಳಾರಿ ವೃದ್ಧೆಯ ಪ್ರಾಮಾಣಿಕತೆಗೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆಯಲ್ಲಿ ಬಿದ್ದಿದ್ದ ಚಿನ್ನದ ಸರವನ್ನ ವಾಪಸ್ ಕೊಟ್ಟ ವೃದ್ಧೆ. ಬಳ್ಳಾರಿ ವೃದ್ಧೆಯ ಪ್ರಾಮಾಣಿಕತೆಗೆ ಸಾರ್ವಜನಿಕರ ಮೆಚ್ಚುಗೆ. ವಾಕಿಂಗ್ ಮಾಡುವಾಗ ರಸ್ತೆಯಲ್ಲಿ ಸಿಕ್ಕಿದ್ದ 32 ಗ್ರಾಂ ಚಿನ್ನದ ಸರ. ಇನ್ನು ಡಾಲರ್ ಕಾಲೋನಿಯ ಬಳಿ ರುಕ್ಮಿಣಮ್ಮಂಗೆ ಸಿಕ್ಕಿದ ಚಿನ್ನದ ಸರ. ಬ್ಯಾಂಕ್ ಮ್ಯಾನೇಜರ್ ಆಗಿರೋ ಮಗನಿಗೆ ವಿಷಯ ತಿಳಿಸಿದ್ದ ರುಕ್ಮಿಣಮ್ಮ. ಚೀಲದ ಮೇಲಿದ್ದ ಚಿನ್ನ ಒತ್ತೆ ಇಟ್ಟಿದ್ದ ನಂಬರ್ ಮೂಲಕ ಮಾಲೀಕರನ್ನ ಪತ್ತೆ ಮಾಡಲಾಗಿದೆ. ಮಾಲೀಕ ವಸಂತ್ರನ್ನ ಪತ್ತೆ ಹಚ್ಚಿ ಫೋನ್ ಮಾಡಿ ರುಕ್ಮಿಣಮ್ಮ ವಿಷಯ ತಿಳಿಸಿದ್ದಾರೆ. ಮೊದಲು ಯಾರೋ ಫ್ರಾಡ್ ಮಾಡೋಕೆ ಕಾಲ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ರು. ಆಮೇಲೆ ವಸಂತ್ 2 ದಿನಗಳ ಬಳಿಕ ಮತ್ತೆ ಖಚಿತಪಡಿಸಿಕೊಂಡು ಚಿನ್ನದ ಸರವನ್ನ ಹೊರಡಿಸಿದ ರುಕ್ಮಿಣಮ್ಮ. ಇನ್ನು ರುಕ್ಮಿಣಮ್ಮಗೆ ಸೀರೆ ಸ್ವೀಟ್ ಕೊಟ್ಟು ಧನ್ಯವಾದವನ್ನ ವಸಂತ್ ಕುಟುಂಬ ಹೇಳಿದೆ. ನಾನು ಏನೋ ಬಿಡು ಅಂದೇಳಿ ನಾವೆಲ್ಲ ನಾಲ್ವರು ಹೋಗ್ತಿದ್ವಿ. ಹೋಗ್ದಾಗ ನೋಡಿದ್ವಿ, ಏನೋ ಬಿಡು ಏನೋ ತೆಗ್ದಾಕ್ಯಾರನ್ನ ಸುಮ್ಮನೆ ಹೋಗ್ತಿದ್ವಿ. ಅದು ನಂಬರ್ ನೋಡಿ ಮತ್ತೆ ಅದು ತಗೊಂಡು ನೋಡಿದೆ ಸರ್. ಅಲ್ಲಿ ಅವರಿಗೆ ಫೋನ್ ಮಾಡಿದ್ವಿ. ಅವ್ರದ್ದು ಹೆಸರು ಏನಿಲ್ಲ, ಇದೊಂದು ಅಡ್ರೆಸ್ ಐತೆ, ಅದನ್ನ ಅಂದ್ರೆ ನಮ್ಮ ಮಗಗೆ ಫೋನ್ ಮಾಡಿ ತೋರಿಸಿದೆ ಸರ್. ತೋರಿಸಿ ಹೇಳಿದ್ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ರೆ ಅವರು ಎಲ್ಲ ಪ್ರೂಫ್ ತಗೊಂಡು ಕಳಿಸಿದ್ರೆ ಅವ್ರಿಗೆ ಫೋನ್ ಮಾಡಿದೆ ನಾನು. ಫೋನ್ ಮಾಡಿದ್ರೆ ಅವರು ರೆಸ್ಪಾನ್ಸ್ ಸರಿ ಮಾಡ್ಲಿಲ್ಲ. ಅವರು ಮಾಡ್ಲಿದ್ದಕ್ಕೋಸ್ಕರ ನಾವು ಕಟ್ ಮಾಡಿಬಿಟ್ವಿ. ನಾನು ಏನೋ ಬಿಡೋ ನಮ್ಮ ಹೆಂಡತಿ ಒಡವೆನ ತಾಳಿ ಸರನ ರಿನೋವೇಷನ್ ಅಂದ್ರೆ ತಾಳಿ ಸ್ವಲ್ಪ ಡ್ಯಾಮೇಜ್ ಇತ್ತು, ಅದನ್ನು ಮಾಡ್ಸೋಕ್ಕೋಸ್ಕರ ನಾನು ಬಳ್ಳಾರಿಗೆ ತಾಳಿ ತಗೊಂಡ್ಬಂದಿದ್ದೆ. ಅದು ನನಗೆ 7:30 ಅಬೌವ್ ಮೇಲೆ ನಾನು ಬಳ್ಳಾರಲ್ಲಿ ಜೋಬೆಲಿ ಇಟ್ಕೊಂಡಾಗ ಬಳ್ಳಾರಿಯಲ್ಲಿ ಎಲ್ಲೋ ಬಿದ್ದಿತ್ತದು. ನಾನು ಕೆಲವು ಪ್ಲೇಸಲ್ಲಿ ಓಡಾಡಿದ್ದೆ. ತಾಳೂರು ರೋಡು, ಒಂದು ಕಪಲ್ ರೋಡು, ಒಂದು ಡಾಲರ್ಸ್ ಕಾಲೋನಿಯಲ್ಲಿ. ಆ್ಯಕ್ಚುಲಿ ಅದು ನಾನು ಡಾಲರ್ಸ್ ಕಾಲೋನಿಯಲ್ಲಿ ನಮ್ಮ ಆಫೀಸ್ ಇದೆ, ನಮಗೆ ಗೊತ್ತಿರೋರು ಆಫೀಸ್ ಇದೆ, ಅವ್ರ ಆಫೀಸ್ ಹತ್ರ ನಾನು ಹೋಗಿದ್ದೆ ಈವ್ನಿಂಗ್ ಟೈಮು. ಅದು ನಾನು ಏನೋ ಮೊಬೈಲ್ ತೆಗಿವಾಗ ಇಲ್ಲ ಏನೋ ಸಮಥಿಂಗ್ ತೆಗಿವಾಗ ದುಡ್ಡು ತೆಗಿವಾಗ ಬಿದ್ದೋಗಿದೆ. ಬಿದ್ದೋದ ತಕ್ಷಣ ನಾನು ಮನೆಗೆ ಹೋಗಿ ರಾತ್ರಿ 9 ಗಂಟೆಗೆ ನಾನು ಚೆಕ್ ಮಾಡಿಕೊಂಡೆ. ನನ್ನ ವೈಫ್ ಕೇಳಿದ್ರು ನನಗೆ, ಎಲ್ಲೋಯ್ತು ಬಂಗಾರ, ಅದು ಆಚಾರಿಗೆ ಯಾಕೆ ಬಂದಿದೆಯಾ ಅಂತ ಕೇಳಿದ್ರು. ನಾನು ಕಳೆದೋಯ್ತೆಂಬ ವಿಷಯ ನನ್ನ ಹೆಂಡತಿ ಸಡನ್ಲಾಗಿ ಹೇಳಿಲ್ಲ, ಬೇಜಾರು ಪಡ್ಕೊತಾಳೆ ಅಂತೇಳಿ. ನಾನು ಇಲ್ಲ, ನಾನು ಆಗಿ ಬಂದಿದ್ದೀನಿ, 3.2 ಗ್ರಾಮ್ ಇತ್ತು, ಅದು 32 ಗ್ರಾಮ್ ಇತ್ತು, 4 ತೊಲೆಗೆ ನನಗೆ ಆಗಿ ಬಂದುಬಿಟ್ಟಿದ್ದೀನಿ ಅಂತೇಳಿ ನನ್ನ ಹೆಂಡತಿ ಖುಷಿಯಾಗಿ ಆಯಿತು ಯಾವಾಗ ಕೊಡ್ತಾರೆ ಅಂದಿಲ್ಲ. ನಾನು ಶುಕ್ರವಾರ ತಪ್ಪಿರೋ ಶನಿವಾರ ಒಳಗೆ ಕೊಡ್ತಾರೆ ಅಂತ ಹೇಳಿದಾರೆ ಅಂತಂದೆ. ಬಟ್ ನಾನು 2 ಡೇಸು ಒಂದು ತಿರ್ಗಾ ಮರುದಿನ ಅಂದರೆ ಶುಕ್ರವಾರ ಮಧ್ಯಾಹ್ನ ನನಗೆ ಮಧ್ಯಾಹ್ನ 11 ಗಂಟೆ 15 ನಿಮಿಷಕ್ಕೆ ಒಬ್ಬರು ಕಾಲ್ ಮಾಡಿದರು. ಸೌಮ್ಯ ಲಿಖಿತ ಅಂತ ಒಂದು ನಂಬರಿಂದ ಕಾಲ್ ಬಂತು. ಅವರು ನನಗೆ ಕಾಲ್ ಮಾಡಿ ನೀವೇನೋ ಕಳ್ಕೊಂಡಿದ್ದೀರಾ, ನೀವು ಏನು ಕಳ್ಕೊಂಡಿದ್ದೀರಾ, ನಿಮ್ಮ ಹೆಸರು ಏನು ಅಂತ ಕೇಳಿದ್ರು. ಈಗಿನ ಕಾಲದಲ್ಲಿ ಯಾರಾದರೂ ಫ್ರಾಡ್ ಮಾಡ್ತಾರಂತೇಳಿ ನಾವು ಇನ್ಫಾರ್ಮೇಷನ್ ಕೊಡೋಕ್ಕೆ ಹೋಗಲಿಲ್ಲ. ನಾನು ಅವ್ರಿಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಶೇರ್ ಮಾಡಲಿಲ್ಲ. ನನ್ನ ಹೆಸರು ವಸಂತ್ ಅಂತಲೂ ಹೇಳಿಲ್ಲ. ಅವರು ಇಲ್ಲಪ್ಪ ನೀನೇನೋ ಕಳ್ಕೊಂಡು ನೋಡು, ನೀನು ನನಗೆ ಕಾಲ್ ಮಾಡ್ತೀನಿ ನೋಡು ಅಂದಾಗ ನನಗೆ ಐಡೆಂಟಿಫೈನೂ ಆಗಲಿಲ್ಲ. ನಾನು ಸ್ವಲ್ಪ ಕಳೆದೋ ಟೆನ್ಷನ್ನಲ್ಲಿ ಏನು ಮಾತಾಡೋಕ್ಕೆ ಆಗಲಿಲ್ಲ. ನನಗೆ ಮತ್ತೆ ರಿಟರ್ನ್ ಕಾಲ್ ಬಂತು. ಕಾಲ್ ಬಂದ ತಕ್ಷಣ ನೋಡಪ್ಪ ನೀವು ಒಂದ್ಸಲ ಆಲೋಚನೆ ಮಾಡಿ ನನಗೆ ಕಾಲ್ ಮಾಡಪ್ಪ ಅಂತ ಹೇಳಿದ್ರು. ನಾನು ಇಲ್ಲ ಬಿಡಮ್ಮ, ನಾನು ಕಾಲ್ ಅಂಥದ್ದೇನೋ ಇದ್ದರೆ ನಾನು ಕಾಲ್ ಮಾಡ್ತೀನಿ ಅಂದ್ಕೊಂಡೆ. ನನಗೆ ಸಾಟರ್ಡೆ ನೈಟು ನನಗೆ ಹಿಂಗಿಂಗ ಬ್ಯಾಂಕು ಅಂತ ಅಜ್ಜಿಯವರು ಹೇಳಿದ್ರು, ನೀನು ನನಗೆ ಕಾಲ್ ಮಾಡ್ತೀಯ ಅಂತಂದಾಗ ನನಗೆ ಸ್ವಲ್ಪ 11 ಗಂಟೆಗೆ ಸ್ವಲ್ಪ ಐಡೆಂಟಿಫೈ ಆಗಿತ್ತು. ನಾನು ಟೈಮ್ ಆಗಿತ್ತು, ಅವ್ರಿಗೆ ಕಾಲ್ ಮಾಡೋದು ಬೇಡ ಅಂತೇಳಿ ಬೆಳಿಗ್ಗೆ ಮರುದಿನ ನಮ್ಮ ಮಾವನವ್ರ ಹತ್ರ ಮಹೇಶ್ ಅವ್ರ ಹತ್ರ ಹೋದೆ. ಮಹೇಶ್ ಅವರಿದ್ದು ಅವರು ಕಾಲ್ ಮಾಡಿ ಮಾತಾಡಿದ್ರು, ಹಿಂಗ ನಮ್ಮದೇ ಕಳೆದೋಗಿರೋದು ಬಂಗಾರ ಅಂತ ಹೇಳಿದ್ವಿ. ಇಲ್ಲ ಆಯ್ತಪ್ಪ, ನಿಮ್ಮ ಬಂಗಾರ ಸೇಫ್ಟಿ ಆಗಿದೆ, ನೀವು ಬಂದು ತಗೊಂಡು ಹೋಗಿರ ಅಂತ ಹೇಳಿದ್ರು. ನಮ್ಮ